ಎಲ್ಲರಿಗೂ ನಮಸ್ಕಾರ. ಇವತ್ತು ಟೊಮಾಟೊ ಸಾರು ಮಾಡಿ ತೋರ್ಸಾಕತ್ತೀನಿ. ಒಂದು 10 ನಿಮಿಷದಾಗ ನಾವು ರೆಡಿ ಮಾಡ್ಕೋಬೋದು ಈ ಟೊಮಾಟೊ ಸಾರು. ಒಂದು 4 ಟೊಮಾಟೊ ಇದ್ರೆ ಸಾಕು ನೋಡ್ರಿ, ತುಂಬ ಚೆನ್ನಾಗಾಗ್ತೈತಿ ಟೇಸ್ಟು. ಒಬ್ಬೊಬ್ಬರು ಒಂದೊಂದು ವಿಧಾನದಾಗ ಮಾಡ್ತಾರೆ. ನಾನು ಇವತ್ತು ಯಾವ ಥರ ಮಾಡ್ತೇನೆ ಅನ್ನೋದು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಒಂದು ಪ್ಯಾನ್ ಇಟ್ಕೊಂಡೀನಿ. ಸಣ್ಣ ಬಟ್ಲದಿಂದ ಒಂದು ಸ್ವಲ್ಪ ನಾನು ಶೇಂಗಾ ಕಾಳನ್ನ ತೊಗೊಂಡೇನಿ ನೋಡ್ರಿ. ಶೇಂಗಾ ಕಾಳನ್ನ ಹುರ್ಕೊಳೋಣ. ಹುರಿದು ಒಂದು ಸ್ವಲ್ಪ ಆರಾಕ್ ಬಿಡೋಣ ಅಂತ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಚಲೋ ಹೊತ್ನಾಗಿ ಇದನ್ನು ಹುರ್ಕೋಬೇಕು. ಟೇಸ್ಟು ತುಂಬ ಚೆನ್ನಾಗಿರ್ತೈತಿ ಈ ಸಾರದ್ದು. ಟೊಮಾಟೊ ಸಾರು, ಬೇಳೆ ಸಾರು ತಿಂದು ಬೇಜಾರಾಗಿರ್ತೈತಿ. ಒಂದೇ ಥರದ ಸಾರು ಡೈಲಿ ತಿನ್ನೋಕ್ಕಾಗೋದಿಲ್ಲ. ಹೀಗಾಗಿ ಬೇರೆ ಬೇರೆ ಸಾಂಬಾರುಗಳನ್ನ ನಾವು ಮಾಡ್ಕೊಳೋದ್ರಿಂದ ಟೇಸ್ಟು ಚೆನ್ನಾಗಿರ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು. ಈಗ ಶೇಂಗಾ ಕಾಳನ್ನ ಹುರಿದು ನಾನು ತೆಗೆದಿಟ್ಕೊತೀನಿ. ಸ್ವಲ್ಪ ಆರಲಿ ಅದು, ಅಲ್ಲಿವರೆಗೂ ನಾನು ಬೇರೆದು ಸಾರಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಹುರ್ಕೊತೀನಿ. ಈಗ ನಾನು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ, ಅಡುಗೆ ಎಣ್ಣೆನ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡೀನಿ. ಸಣ್ಣದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಎಣ್ಣೆ ಒಳಗೆ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳೋಣಂತ. ಆಮೇಲೆ ಈರುಳ್ಳಿಗೆ ನಾನು ಟಮಾಟೋನ ಸೇರಿಸ್ಕೊಂಡು ನೀರೆಲ್ಲ ಹೋಗಬೇಕು, ಅಲ್ಲಿವರೆಗೂ ಹಸಿ ಸ್ಮೆಲ್ಲೆಲ್ಲ ಹೋಗಿ ತುಂಬ ಚೆನ್ನಾಗಿ ಅದು ಎಣ್ಣೆ ಒಳಗೆ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾನು ಇದನ್ನು ಹುರ್ಕೊತೀನಿ. ಮೊದಲು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಆಮೇಲೆ ಲಾಸ್ಟಿಗೆ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಯಾಕಂದರೆ ಎಲ್ಲನೂ ಹೀರ್ಕೊಂಡು ಬಿಟ್ಟಿರ್ತೈತಿ. ನಾವು ಹುರಿಯೋದ್ರಿಂದ ನೋಡ್ಬೋದು. ಈಗ ನೀರಿನ ಅಂಶ ಎಲ್ಲ ಹೋಗೈತಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣಂತ. ಇಷ್ಟಾದ್ರೆ ಸಾಕು. ಇದಕ್ಕೆ ನಾನು ಬೇರೆ ಬೇರೆ ಸಾಮಗ್ರಿಗಳನ್ನು ಹಾಕ್ಕೊತೀನಿ. ಈಗ ಏನೇನು ಅನ್ನೋದನ್ನು ನೋಡ್ತಾ ಹೋಗ್ರಿ, ಗೊತ್ತಾಗುತ್ತೆ. ತುಂಬ ಚೆನ್ನಾಗಾಗ್ತೈತಿ. ಈ ವಿಧಾನದಾಗ ನೀವು ಒಂದು ಸಾರಿ ಮಾಡಿಕೊಂಡು ಟೇಸ್ಟ್ ನೋಡಿರಿ, ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಟೊಮಾಟೊ ಸಾರು ಭಾಳಷ್ಟು ವಿಧಾನದಾಗ ನಾವು ಮಾಡ್ಕೋಬೋದು. ಈ ಥರ ಹುರಿದು ಮಾಡೋದ್ರಿಂದ ಟೇಸ್ಟು ಘಮ ಚೆನ್ನಾಗಿರ್ತೈತಿ. ಬೆಳ್ಳುಳ್ಳಿ ಒಂದು 2 ಎಸಳು ಹಾಕ್ಕೊಂಡೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡೀನಿ. ಇದಕ್ಕೆ ನಾನು ಈಗ ಸಾಂಬಾರು ಪೌಡ್ರು ಮತ್ತು ಖಾರದ ಪೌಡ್ರು, ಅರಿಶಿನದ ಪೌಡ್ರು ಎಲ್ಲನೂ ಹಾಕ್ಕೊತೀನಿ. ಸಾಂಬಾರು ಪೌಡ್ರನ್ನ ಹಾಕ್ಕೊಳಕತ್ತೀನಿ ನಾನೀಗ. ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪೌಡ್ರು. ಈ ರೆಸಿಪಿ ಬೇಕಂದ್ರೂ ಕೂಡ ನನ್ನ ಚಾನಲ್ನಾಗ ನಾನು ಹಾಕೀನಿ ಸಾಂಬಾರು ಪೌಡ್ರ್ ರೆಸಿಪಿ. ನೋಡಿಲ್ಲ ಅನ್ನೋರು ಕಮೆಂಟ್ ಮಾಡಿರಿ, ಲಿಂಕ್ ಬೇಕಾದರೂ ಕಳಿಸ್ತೀನಿ ನಾನು. ನೋಡಿರಿ, ಅರಿಶಿನದ ಪೌಡ್ರು ಮತ್ತು ಖಾರದ ಪೌಡ್ರು. ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣಂತ. ಇದನ್ನು ಸ್ವಲ್ಪ ಆರಾಕ್ ಬಿಡೋಣ ಅಂತ ಒಂದು ಪ್ಲೇಟಿಗೆ ಹಾಕಿ. ಆಮೇಲೆ ಶೇಂಗಾ ಕಾಳನ್ನ ನಾನು ಮೊದಲು ಹುರಿದಿರ್ತೀನಲ್ಲ, ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡೋಣ ಅಂತ. ಅದು ಆರಾರಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ. ಈಗ ಪೌಡ್ರ್ ಮಾಡ್ಕೊಂಡು ಬಂದೀನಿ ನೋಡಿರಿ. ಒಂದು 4-5 ಟೀ ಚಮಚ ಪೌಡ್ರ್ ಆಗೈತಿ. ಇದು ಬಟ್ಲಿಗೆ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಬಿಡೋಣ ಅಂತ. ಆ ಶೇಂಗಾ ಏನು ರುಬ್ಕೊಂಡಿರ್ತೀವಲ್ಲ ಅದರೊಳಗನ ಇದನ್ನು ಮಸಾಲ ಆರೈತಿ. ಈಗ ಇದನ್ನೆಲ್ಲ ನಾವು ಟಮಾಟಣ್ಣು ಈರುಳ್ಳಿನ ಹುರ್ಕೊಂಡಿದ್ದನ್ನು ಇದಕ್ಕೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ಅಂತ. ಸ್ವಲ್ಪ ನೀರು ಹಾಕ್ಕೊಳ್ರಿ, ಯಾಕಂದರೆ ಟಮಾಟಣ್ಣೊಳಗೆ ನೀರಿನ ಅಂಶ ಇರುತ್ತೆ. ಹೀಗಾಗಿ ನೀರಿಂದು ಭಾಳ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಬರೋಣ ಅಂತ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತಿ ಟಮಾಟಣ್ಣು. ನೀರು ಹಾಕ್ಕೊಂಡೇನು ಸ್ವಲ್ಪ ಮಿಕ್ಸರ್ ಮಾಡ್ಕೊಂಡು ಬಂದೀನಿ ನೋಡಿರಿ. ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರಬೇಕು. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣಂತ. ಒಂದು ಬಾಳಿಗೆ ಇಟ್ಕೊಂಡೀನಿ, ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣಂತ ಒಗ್ಗರಣೆಗೆ. ಒಂದು ಬೆಳ್ಳುಳ್ಳಿ ತೊಗೊಂಡು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಜಜ್ಜಿ ರೆಡಿ ಮಾಡಿ ಇಟ್ಕೊಂಡೀನಿ.
ಜೀರಿಗೆ ಆದಷ್ಟು ನಮ್ಮ ಅಡುಗೆ ಒಳಗೆ ಜಾಸ್ತಿ ಬಳಸೋದ್ರಿಂದ ಅಜೀರ್ಣ ಸಮಸ್ಯೆ ಬರೋದಿಲ್ಲ. ಜೀರಿಗೆ ಅಜೀರ್ಣ ಆಗಿದ್ದನ್ನೆಲ್ಲ ಜೀರ್ಣ ಮಾಡುತ್ತೆ. ಹೀಗಾಗಿ ಜೀರಿಗೆನ ಹೆಚ್ಚು ಹೆಚ್ಚು ನಾವು ಉಪಯೋಗಿಸ್ಬೇಕು ಅಡುಗೆ ಒಳಗೆ. ತಂಪು ಕೂಡ ಹೌದು ಜೀರಿಗೆ. ಹೀಗಾಗಿ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಕರಿಬೇವನ್ನ ಹಾಕ್ಕೊಂಡೀನಿ. 1-2 ಕಡ್ಡಿ ಕರಿಬೇವು ಮತ್ತು ಬೆಳ್ಳುಳ್ಳಿ 1 ತೊಗೊಂಡಿದ್ದೆ. ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಅದನ್ನು ಹಾಕ್ಕೊಂಡೀನಿ. ಸ್ವಲ್ಪ ಈರುಳ್ಳಿ ಇತ್ತು, ಅದನ್ನು ಕೂಡ ಹಾಕ್ಕೊಂಡೀನಿ. ಈಗ ಅರಿಶಿನದ ಪೌಡ್ರ್ ಸ್ವಲ್ಪ ಹಾಕ್ಕೊತೀನಿ, ಯಾಕಂತಂದ್ರೆ ನಾವು ರುಬ್ಬುವಾಗ ಹಾಕ್ಕೊಂಡಿವಿ. ಅದಕ್ಕೆ ಸ್ವಲ್ಪ ಅರಿಶಿನದ ಪೌಡ್ರು, ಸ್ವಲ್ಪ ಖಾರದ ಪೌಡ್ರನ್ನ ಹಾಕ್ಕೊಂಡೀನಿ ಅಷ್ಟೇ. ಈಗ ಆಯಿತು. ಇದಕ್ಕೆ ನಾವು ರುಬ್ಬಿದ ಮಸಾಲೆನೆಲ್ಲ ಹಾಕ್ಕೋಬೇಕು. ಈಗ ಮಸಾಲಾನ ಇದಕ್ಕೆ ಹಾಕ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸರ್ ಜಾರಿಗೆ ನೀರು ಹಾಕ್ಕೊಂಡು ಈಗ ಒಗ್ಗರಣೆಯೊಳಗೆ ಹಾಕ್ಕೋಬೇಕು. ನಮ್ಗೆ ಎಷ್ಟು ನೀರು ಬೇಕು, ಎಷ್ಟು ಗಟ್ಟಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಬೋದು. ನಿಮಗೆ ಗಟ್ಟಿ ಬೇಕು ಅಂತಂದ್ರೆ ನೀರಿನ ಪ್ರಮಾಣ ಕಡಿಮೆ ಹಾಕಬೇಕು. ಮೀಡಿಯಮ್ ಬೇಕು ಅಂತಂದ್ರೆ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ರಿ, ಜಾಸ್ತಿನೂ ಹಾಕೋಕ್ಕೆ ಹೋಗಬೇಡ್ರಿ. ನೋಡೋಕೆ ಎಷ್ಟು ಮಸ್ತ್ ಕಾಣಕತ್ತೈತಲ್ಲ, ಅಷ್ಟು ರುಚಿ ಮಾತ್ರ ಸಖತ್ತಾಗಿರ್ತೈತಿ ಈ ಟೊಮಾಟೊ ಸಾರು. ಒಂದು ಸಾರಿ ಮಾಡ್ಕೊಂಡ್ರಿ ಅಂತಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಮತ್ತು ಬೇಳೆ ಸಾರು ಡೈಲಿ ಒಂದೇ ಥರ ತಿಂದು ಬೇಜಾರಾಗಿರ್ತೈತೆ ಮಕ್ಳಿಗೆ ಮಾತ್ರ. ಅವರಿಗೆ ಸೊಪ್ಪಿನ ಸಾರು ಒಂದಿನ, ತರಕಾರಿ ಸಾಂಬಾರು ಒಂದಿನ, ಕಾಳಿನ ಸಾರು ಒಂದಿನ, ಈ ಥರ ಟೊಮಾಟೊ ಸಾರು, ರಸಮ್ಮು, ಈ ಥರ ಬೇರೆ ಬೇರೆ ಸಾಂಬಾರನ್ನ ಮಾಡೋದ್ರಿಂದ ಇಷ್ಟಪಟ್ಟು ಊಟ ಮಾಡ್ತಾರೆ. ಈಗ ನೋಡಿರಿ, ಉಪ್ಪನ್ನ ನೋಡಿಕೊಂಡು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ರಿ, ಕಡಿಮೆ ಇತ್ತಂತಂದ್ರೆ. ತುಂಬ ಚೆನ್ನಾಗಾಗೈತಿ. ಟೇಸ್ಟ್ ಕೂಡ ನಾನು ನೋಡಿದೆ, ತುಂಬ ಚೆನ್ನಾಗೈತಿ ಟೇಸ್ಟ್ ಕೂಡ. ಈಗ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನ ಕಡಿಮೆ ಆಗಿತ್ತು, ಹಿಂಗಾಗಿ ಹಾಕ್ಕೊಂಡೀನಿ. ಜಾಸ್ತಿ ಉಣ್ಗೆ ಹಾಕ್ಕೋಬೇಡ್ರಿ, ಯಾಕಂದ್ರೆ ತೆಗ್ಯಾಕೆ ಬರೋದಿಲ್ಲ. ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರಿ ಅಂದ್ರೆ ಮತ್ತೆ ನಾವು ಹಾಕ್ಬೋದು. ಈಗ ನಾನು ಬೆಲ್ಲ ಹಾಕ್ಕೊಂಡೀನಿ. ಬೆಲ್ಲ ಸ್ವಲ್ಪ ಹಾಕ್ಕೊಳ್ರಿ, ಹುಳಿ ಇರೋದ್ರಿಂದ ಟೊಮಾಟೊಣ್ಣು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಮಾಡುತ್ತಾ, ರುಚಿ ಜಾಸ್ತಿ ಆಗುತ್ತೆ. ಹೀಗಾಗಿ ಈಗ ಪುಡಿ ಮಾಡಿ ಇಟ್ಕೊಂಡಿಲ್ಲ. ಮೊದಲು 5-10 ನಿಮಿಷ ಚಲೋ ಹೊತ್ನಾಗೆ ನಾನು ಸಾರನ್ನ ಕುದಿಸಿ ಆಮೇಲೆ ಲಾಸ್ಟಲ್ಲಿ ನಾನು ಈಗ ಶೇಂಗಾ ಪೌಡ್ರನ್ನ ಹಾಕಿರೋದು. ಮೊದಲು ಹಾಕ್ಕೋಬೇಡ್ರಿ, ಲಾಸ್ಟಲ್ಲಿ ಇನ್ನೇನು ಗ್ಯಾಸ್ ಆಫ್ ಮಾಡ್ತೀರಿ ಅಂದಾಗ ಶೇಂಗಾ ಪೌಡ್ರನ್ನ ಹಾಕ್ಕೊಳ್ರಿ. ಶೇಂಗಾ ಪೌಡ್ರು 1-2-3 ಟೀ ಚಮಚ ನಾನು ಹಾಕ್ಕೊಂಡೀನಿ. ಟೇಸ್ಟು ಸಖತ್ತಾಗಿರ್ತೈತಿ. ಈ ಟೊಮಾಟೊ ಸಾರಿಗೆ ಈ ಶೇಂಗಾ ಪೌಡ್ರ್ ಹಾಕೋದ್ರಿಂದ ಸ್ಕಿಪ್ ಮಾಡಬೇಡ್ರಿ, ಹಾಕ್ರಿ, ಸಖತ್ ಟೇಸ್ಟ್ ಕೊಡ್ತೈತಿ. ಈಗ ನೋಡಿರಿ, ಒಂದು ಸ್ವಲ್ಪ ಕುದಿಸಿದೆ, 1-2 ನಿಮಿಷ ಕುದಿಸಿದೆ. ಇಷ್ಟಾದರೆ ಸಾಕು. ನಮ್ಮ ರುಚಿಕರವಾದ ಟೊಮಾಟೊ ಸಾರು ರೆಡಿ ಆಯಿತು. ಒಂದು ಸಾರಿ ನೀವು ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಹೊಸಬ್ರು ಏನಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿರಿ. ನೋಡ್ಬೋದು, ಸೂಪರಾಗಿರೋಂತಹ ಸಾರು ರೆಡಿ ಆಯಿತು. ತುಪ್ಪ, ಅನ್ನ, ಸಾರು ಸಖತ್ತಾಗಿರ್ತೈತಿ. ಸೈಡಲ್ಲಿ ಸಂಡಿಗೆ, ಹಪ್ಪಳ, ಉಪ್ಪಿನಕಾಯಿ ಇಷ್ಟಾದರೆ ಸಾಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೀನಿ. ನೋಡಿರಿ, ಅತಿ ಗಟ್ಟೆನೂ ಇಲ್ಲ, ಅತಿ ನೀರಾಗೂ ಇಲ್ಲ, ಕರೆಕ್ಟಾಗೈತಿ. ನಿಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ಆ್ಯಡ್ ಮಾಡಿಕೊಂಡು ನೀವು ಕುದಿಸ್ಕೋಬೋದು. ಮತ್ತೆ ಭೇಟಿ ಆಗ್ತೇನೆ ನೆಕ್ಸ್ಟ್ ವಿಡಿಯೋದೊಂದಿಗೆ. ನಮಸ್ಕಾರ.